ಬೆಳ್ಳೂರು ಫ್ಲೈಓವರು ಮತ್ತು ನರಸಾಪುರ ಇಂಡಸ್ಟ್ರಿಯಲ್ ಫ್ಲೈಓವರ್ ಏನೋ ಒಂದು ಡಿ ಸಿ ಅವ್ರ ಕಚೇರಿಯಲ್ಲಿ MLC ಎಲ್ಲರೂ ಸೇರಿ ಒಂದು ಏನೋ ಒಂದು ಮೀಟಿಂಗ್ ಸಭೆ ಒಂದು ಮಾಡಿದ್ರು. ಆವಾಗ ಎಲ್ಲ ಒಂದು ಟೈಮ್ ಫ್ರೇಮ್ ಕೊಟ್ಟಿದ್ರು, ಈ ದಿನ ಓಪನ್ ಮಾಡ್ತೀವಿ ಅಂತ. ಇದು ಡಿಸೆಂಬರ್ 15 ಮಾಡ್ತೀವಿ ಅಂತಿದ್ರು. ಇವತ್ತು 20ನೇ ತಾರೀಕು ಓಪನ್ ಮಾಡ್ತಾರೆ. ಸುಮಾರು ಯಾವುದೋ ಒಂದು ವಿಚಾರ ನಾರ್ ಪ್ಲಾಂಟ್ ಏನೋ ವಿಚಾರ ಇದಕ್ಕೆ ಅದಕ್ಕೆ ಸ್ವಲ್ಪ ಡಿಲೇ ಆಗಿ ಇದೆಲ್ಲ ಆಯಿತು. ಅದಕ್ಕೆ ಶಾಸಕರು ಮತ್ತು MC ಸಾಹೇಬರು ನಾವು ಮತ್ತು DC ಅವರೆಲ್ಲ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. 4 ದಿನ ಡಿಲೇ ಆಗಿದೆ, ಬೇರೆ ಏನಿಲ್ಲ. ಇವಾಗ ಬೆಳ್ಳೂರು ಮತ್ತು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಸುಮಾರು 28.3 ಕೋಟಿ ವೆಚ್ಚದಲ್ಲಿ 1 ಕಿಲೋಮೀಟರ್ 600 ಮೀಟರ್ ಇಷ್ಟು 1.6 ಕಿಲೋಮೀಟರ್ ಸೈಜು ರೋಡ್ ಓಪನ್ ಮಾಡ್ತಾ ಇದ್ದಾರೆ. ಒಂದು ಸೈಡ್ ಮಾತ್ರ ಮಾಡ್ತಾರೆ, ಇನ್ನೊಂದು ಸೈಡು ಸುಮಾರು 4-5 ದಿನ, ಯಾಕಂದರೆ ಏನು ಟಾರ್ ಹಾಕಿದ್ದಾರೆ ಅದು ಡ್ರೈ ಆಗಿ ಮತ್ತು ಪೇಂಟ್ ಎಲ್ಲ ಮಾಡಿ ರೋಡ್ ಸೇಫ್ಟಿನ ಮುಗಿಸ್ಕೊಂಡು ಆಮೇಲೆ ಒಂದು 4-5 ದಿನದಲ್ಲಿ ಮಾಡ್ತಾರೆ. ಅವತ್ತು ಮತ್ತೆ DC ಅವ್ರನ್ನ ಮತ್ತು PD ನ್ಯಾಷನಲ್ ಅಥಾರಿಟೀಸ್ನ ಕರೆದು ಅದನ್ನು ಓಪನ್ ಮಾಡಿದ್ರು ಅಂತ ಚರ್ಚೆ ಮಾಡ್ತೀವಿ. ಇವತ್ತು ಏನೋ ಒಂದು ಆ ಟೈಮ್ ಫ್ರೇಮ್ ಕೊಟ್ಟಿದ್ರು, ಅದಕ್ಕೆ ಏನು ಎಲ್ಲರೂ ಶಾಸಕರು MLC ನಾವು ಮತ್ತು ಜಿಲ್ಲಾಡಳಿತ ಎಲ್ಲ ಒಂದಾಗಿ ಕೆಲಸ ಮಾಡಿ ಓಪನ್ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದ್ರ ಜೊತೆ ಏನು ಮಾಡ್ಕೊಂಡಿದ್ದೀವಿ ಅಲ್ಲ, ಇವಾಗ ಇವೆರಡು ರೆಡಿಯಾಗಿದೆ. ಇನ್ನೊಂದು 15 ದಿನದಲ್ಲಿ ಲಾಸ್ಟಲ್ಲಿ ನರಸಾಪುರ ಅದು ಇನ್ನೊಂದು 15 ದಿನದಲ್ಲಿ ಅದು ರೆಡಿ ಆಗುತ್ತೆ. ಏನೋ ಒಂದು ಟೈಮ್ ಫ್ರೇಮ್ ಕೊಟ್ಟಿದ್ದಾರೆ, ಜನವರಿ 30ನೇ ತಾರೀಕು ಹೊಂಬಳ್ಳಿ ಮತ್ತು ಹುಡುಗೂರು ಅದಾಗುತ್ತೆ. ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ನರಸಿಂಹತೀರ್ಥ ಮತ್ತು ಹುಬ್ಬಳ್ಳಿ ಇದು ರೆಡಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಡುಗೂರು 4 ವರ್ಷ ಆಗಿದೆ, ಎಲ್ಲನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಏನೋ ಒಂದು ಸಭೆ ಮಾಡಿದ್ವು. ಅದಕ್ಕೆ ಎಲ್ಲ ಏನೇನು ಪ್ರಾಬ್ಲಮ್ ಇದ್ದೋ, ಇವಾಗ ಕೆರೆಯಲ್ಲಿ ಮಣ್ಣೆತ್ತಕ್ಕೆ ಪ್ರಾಬ್ಲಮ್ ಆಗಿದ್ವು. ಇವಾಗ ಇಲ್ಲಿ ನರಸಾಪುರ ಇವಾಗ ಇದನ್ನು ನಾಮ ಸಂಪ್ರದಾಯದಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 1-1.5 ವರ್ಷ ಪ್ರಾಬ್ಲಮ್ ಆಯಿತು ಅಂತ. ಏನು ನಾವು ಬಂದ ಮೇಲೆ ಒಂದು 2-3 ಮೀಟಿಂಗ್ ಮಾಡಿದ್ವಿ, ಅದೆಲ್ಲ ಒಂದು ಹಂತಕ್ಕೆ ಬರ್ತಾ ಇದೆ, ಎಲ್ಲ ಒಂದು ಫಿನಿಶ್ ಆಗೋ ಸ್ಟೇಜಿಗೆ ಬಂದಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು.